ಎಲ್ಲರಿಗೂ ನಮಸ್ಕಾರ. ನಾನು ಸಂಧ್ಯಾ ವಂದನ. ಗರುಡ ಪುರಾಣ ಅಧ್ಯಾಯ 41 ಪ್ರೇತ ಬಾಧಾಜನ್ಯ ವಿವಿಧ ಸ್ವಪ್ನ ಹಾಗೂ ಅದರ ಪ್ರಾಯಶ್ಚಿತ್ತ ವಿಧಾನ. ಇಲ್ಲಿ ಗರುಡ ಹಾಗೂ ಶ್ರೀಕೃಷ್ಣನ ಮಧ್ಯೆ ಸಂವಾದ. ಗರುಡನ ಪ್ರಶ್ನೆ: ಪಿಶಾಚ ಜನ್ಮಗಳಿರುವ ಪ್ರೇತರು ಏನನ್ನು ಮಾಡುತ್ತಾರೆ, ಅವರೇನು ಹೇಳುತ್ತಾರೆ, ಇದರ ಬಗ್ಗೆ ತಿಳಿಸು ಎಂದು ಕೃಷ್ಣನಲ್ಲಿ ಕೇಳುತ್ತಾರೆ. ಆಗ ಉತ್ತರ: ಅವರ ಸ್ವರೂಪ ಎಂಥದು, ಅವರ ಗುರುತು ಯಾವುದು, ಅವರು ಯಾವ ಸ್ವಪ್ನವನ್ನು ತೋರಿಸುತ್ತಾರೆ, ಅದನ್ನೆಲ್ಲ ಈಗ ಹೇಳುತ್ತೇನೆ ಕೇಳು ಎಂದು ಕೃಷ್ಣ ಹೇಳುತ್ತಾ ಮುಂದುವರಿಸುತ್ತಾರೆ. ಹಸಿವೆ ದಾಹದಿಂದ ದುಃಖಿತ ಅವರು ತಮ್ಮ ಮನೆಗಳಲ್ಲಿ ಪ್ರವೇಶಿಸಿ ವಾಯುರೂಪಿ ದೇಹದಲ್ಲಿ ತಮ್ಮ ವಂಶಜರಿಗೆ ತಮ್ಮ ಚಿಹ್ನೆಯನ್ನು ತೋರಿಸುತ್ತಾರೆ. ಪ್ರೇತನು ತನ್ನ ಪುತ್ರ, ಪತ್ನಿ ಹಾಗೂ ತನ್ನ ಬಂಧು ಬಳಗದವರ ಬಳಿಗೆ ಹೋಗಿ ಅಶ್ವ, ಆನೆ, ಎತ್ತು ಅಥವಾ ಮನುಷ್ಯನ ವಿಕೃತ ರೂಪ ಧಾರಣೆ ಮಾಡಿ ಸ್ವಪ್ನದಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಯಾವ ಮನುಷ್ಯನು ನಿದ್ರೆಯಿಂದ ಎದ್ದಾಗ ಶಯ್ಯೆಯ ಮೇಲೆ ತನ್ನನ್ನು ವಿಪರೀತ ಸ್ಥಿತಿಯಲ್ಲಿ ನೋಡುತ್ತಾನೋ ಆ ಸ್ಥಿತಿಗೆ ಪ್ರೇತನೇ ಕಾರಣ ಎಂದು ತಿಳಿಯಬೇಕು. ಒಂದು ವೇಳೆ ಸ್ವಪ್ನದಲ್ಲಿ ತನ್ನನ್ನು ತಾನು ಸರಪಳಿಯಲ್ಲಿ ಬಂಧಿಸಲ್ಪಟ್ಟಂತೆ ನೋಡಿದರೆ ಹಾಗೂ ಮೃತನಾದ ಪೂರ್ವಜನು ನಿಂದನೀಯ ವೇಷದಲ್ಲಿ ಗೋಚರನಾದರೆ, ಸೇವಿಸುತ್ತಿರುವ ವ್ಯಕ್ತಿಯ ಅನ್ನವನ್ನು ಕಸಿದು ಓಡಿ ಹೋದರೆ ಹಾಗೂ ದಾಹದಿಂದ ಪೀಡಿತನಾದ ಅವನು ತನ್ನ ಅಥವಾ ಪರರ ಜಲಪಾನ ಮಾಡಿದರೆ ಅವನು ಪ್ರೇತ ಜನ್ಮಕ್ಕೆ ಹೋಗಿರುವವನೆಂದು ತಿಳಿಯಬೇಕು. ಒಂದು ವೇಳೆ ಸ್ವಪ್ನದಲ್ಲಿ ಅವನು ಹೋರಿಯ ಮೇಲೆ ಸವಾರನಾಗಿದ್ದರೆ, ಎತ್ತುಗಳೊಡನೆ ಎಲ್ಲಿಯಾದರೂ ಹೋಗುತ್ತಿದ್ದರೆ, ಭಯಭೀತನಾಗಿ ಆಕಾಶ ಅಥವಾ ಹಸಿವೆಯಿಂದ ವ್ಯಾಕುಲನಾಗಿ ತೀರ್ಥದಲ್ಲಿ ಹೋದರೆ, ತನ್ನ ವಾಣಿಯಿಂದ ಗೋವು, ಎತ್ತು, ಪಕ್ಷಿ ಹಾಗೂ ಕುದುರೆಗಳ ಭಾಷೆಯಲ್ಲಿ ಮಾತನಾಡುತ್ತಿದ್ದರೆ, ಅವನಿಗೆ ಆನೆ, ದೇವತೆ, ಭೂತಪ್ರೇತ ಹಾಗೂ ನಿಶಾಚರ ಚಿಹ್ನೆ ಗೋಚರವಾಗುತ್ತಿದ್ದರೆ ಅವನಿಗೆ ಪಿಶಾಚ ಜನ್ಮ ಪ್ರಾಪ್ತಿಯಾಗಿದೆ ಎಂದು ತಿಳಿಯಬೇಕು. ಜೀವಿಗೆ ಸ್ವಪ್ನದಲ್ಲಿ ಪ್ರೇತ ಜನ್ಮಕ್ಕೆ ಸಂಬಂಧಿಸಿದ ಅನೇಕ ಚಿಹ್ನೆಗಳು ಗೋಚರವಾಗುತ್ತದೆ. ಯಾರಿಗೆ ಸ್ವಪ್ನದಲ್ಲಿ ತನ್ನ ಜೀವಿತ ಪತ್ನಿ, ತನ್ನ ಜೀವಿತ ಪುತ್ರ, ಜೀವಿತ ಸಹೋದರ, ಪುತ್ರ ಅಥವಾ ಪುತ್ರಿಯ ಮರಣವಾಗುವುದು ಗೋಚರವಾದರೆ ಅದನ್ನು ಪ್ರೇತದೋಷ ಎಂದು ತಿಳಿಯಬೇಕು. ಪ್ರೇತದೋಷದಿಂದಲೇ ವ್ಯಕ್ತಿಯು ಸ್ವಪ್ನದಲ್ಲಿ ಹಸಿವೆ ದಾಹದಿಂದ ವ್ಯಥಿತನಾಗಿ ಅನ್ಯರಿಂದ ಯಾಚನೆ ಮಾಡುತ್ತಾನೆ ಹಾಗೂ ತೀರ್ಥದಲ್ಲಿ ಹೋಗಿ ಪಿಂಡದಾನ ಮಾಡುತ್ತಾನೆ. ಒಂದು ವೇಳೆ ಸ್ವಪ್ನದಲ್ಲಿ ಮನೆಯಿಂದ ಹೊರಗೆ ಹೋಗುವಾಗ ಪುತ್ರ, ತಂದೆ, ಸಹೋದರ, ಪತಿ ಅಥವಾ ಪಶು ಗೋಚರವಾದರೆ ಇದಕ್ಕೆಲ್ಲ ಪ್ರೇತದೋಷವೇ ಎಂದು ಕಾರಣವೆಂದು ತಿಳಿಯಬೇಕು. ಸ್ವಪ್ನದಲ್ಲಿ ಇಂಥ ಚಿಹ್ನೆಗಳು ಗೋಚರವಾದರೆ ಅದಕ್ಕೆ ಪ್ರಾಯಶ್ಚಿತ್ತ ಮಾಡುವ ವಿಧಾನವನ್ನು ತಿಳಿಸಲಾಗಿದೆ. ಮನೆ ಅಥವಾ ತೀರ್ಥದಲ್ಲಿ ಸ್ನಾನ ಮಾಡಿ ಮನುಷ್ಯನು ಬಿಲ್ವ ವೃಕ್ಷದಲ್ಲಿ ಜಲತರ್ಪಣ ಪ್ರದಾನಿಸಿ ವೇದ ಪಾರಂಗತ ಬ್ರಾಹ್ಮಣನಿಗೆ ಸೂಕ್ತವಾದ ಪೂಜೆ ಸಲ್ಲಿಸಿ ಆತನಿಗೆ ಕಪ್ಪು ವರ್ಣದ ಧಾನ್ಯವನ್ನು ದಾನ ಮಾಡಬೇಕು. ತದನಂತರ ಯಥಾಶಕ್ತಿ ಹವನ ಮಾಡಿ ಗರುಡ ಮಹಾಪುರಾಣದ ಪಠನೆ ಮಾಡಬೇಕು. ಯಾವ ಮನುಷ್ಯ ಶ್ರದ್ಧೆಯಿಂದ ಪ್ರೇತ ಚಿಹ್ನೆಯನ್ನು ದರ್ಶಿಸುವ ಈ ಅಧ್ಯಾಯವನ್ನು ಪಠನೆ ಅಥವಾ ಶ್ರವಣ ಮಾಡುತ್ತಾನೋ ಅಂಥವನ ಪ್ರೇತದೋಷ ಸ್ವತಃ ನಷ್ಟ ಹೊಂದುತ್ತದೆ. ಮಹಾವಿಷ್ಣುವೈನತೆಯ ಸಂವಾದಾಂತರ್ಗತ ಗರುಡ ಪುರಾಣದ 41ನೆಯ ಅಧ್ಯಾಯ ಸಂಪೂರ್ಣವಾಯಿತು. ಈ ಅಧ್ಯಾಯದ ಹಿಂದಿನ ಅಧ್ಯಾಯ ಕೇಳಲಿಚ್ಛಿಸುವವರು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಟ್ಟಿದ್ದೇವೆ, ಅದನ್ನು ಕ್ಲಿಕ್ ಮಾಡಿ ವಿಷಯಗಳನ್ನು ತಿಳ್ಕೊಳ್ಬೋದು. ಇನ್ನು ಮತ್ತೆ ಹೊಸ ಅಧ್ಯಾಯದೊಂದಿಗೆ ಹೊಸ ವಿಚಾರದೊಂದಿಗೆ ತಮ್ಮನ್ನು ಭೇಟಿಯಾಗ್ತೇನೆ. ಅಲ್ಲಿಯವರೆಗೆ ಪ್ಲೀಸ್ ಟೇಕ್ ಕೇರ್, ಹ್ಯಾವ್ ಎ ಗುಡ್ ಡೇ. ಜೈ ಶಿವಶಕ್ತಿ, ಜೈ ಮಾ ಕಾಳಿ, ಜೈ ಶ್ರೀಕೃಷ್ಣ.